ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಸ್ಥಾಣವೇ ನಮಃ. ಓಂ ಯನ್ಮಾತರಂ ಪಿತರಂ ಚ ಸಾಕಂ ಪತಿಂಬೋ ಅಜ್ಞಾನಾಂ ಅಜನಯಥಾಸ್ತನ್ವಾಃ ಸ್ವಾಯಾಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 271ನೇಯ ಭಾಗ ಇದು. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಗುರುಣಾಂ ಪೇಜಾವರ ಶ್ರೀಪಾದಾನಾಂ ಪ್ರಥಮ ಸಮಾರಾಧನಾ ಮಹೋತ್ಸವಸ್ಯ ಅಸ್ಮಿನ್ ಪ್ರಸಂಗೆ ತೈರೇವ ಗುರುಭಿಃ ಪ್ರತಿಷ್ಠಾಪಿತೆ ಭಗವತಃ ವೆಂಕಟೇಶ್ವರಸ್ಯ ಪ್ರಾಣಸ್ಯ एवं गुरूणां राघवेन्द्र तीर्थानां सन्निधाने अस्मिन् स्थले अद्य स्थाणुः इति भगवतः नाम व्याख्यास्यते. तदर्थविवरणरूपः मन्त्रः यन्मातरं च पितरं च सोऽपि अद्य सविवरं श्रूयते ಸರ್ವೈರಸ್ಮಾಭಿಃ. ಸ್ಥಾಣವೇ ನಮಃ ಅನ್ನುವಂಥ ಮಂತ್ರವನ್ನ ಇವತ್ತು ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಸ್ಥಾಣು ಅಂದ್ರೆ ಸ್ಥಿರವಾಗಿ ಒಂದು ಸ್ಥಳದಲ್ಲಿ ನಿಂತವನು ಅಂತ ಅರ್ಥ. ಸ್ಥಳ ಅಂದ್ರೆ ನಿಂತವನು, ಅಣು ಅಂದ್ರೆ ಚಿಕ್ಕವನು ಅಂತ ಅರ್ಥ. ಮತ್ತೆ ಸ್ಥಾಣು ಅಂದ್ರೆ ನಾನು ಈ ಮಂತ್ರದ ವ್ಯಾಖ್ಯಾನಕ್ಕಾಗಿ ಮಾಡಿಕೊಂಡಿರುವಂತಹ ಒಂದು ಅರ್ಥ. ಸ್ಥಿರವಾಗಿ ನಿಂತವನು ಅಂದ್ರೆ ತಿಷ್ಠತಿ. ತಿಷ್ಠತಿ ಅಂದ್ರೆ ಸ್ಥಿರವಾಗಿ ನಿಂತವನು. ಸ್ಥಾಪಯತಿ ಅಂದ್ರೆ ಎಲ್ಲರನ್ನೂ ಕೂಡ ಅವರವರ ಸ್ಥಾನದಲ್ಲಿ ನಿಲ್ಲಿಸಿದವನು. ಅನೇಕ ದೇವಾಧಿದೇವತೆಗಳನ್ನ ಹುಟ್ಟಿಸಿ ಅವರವರ ಸ್ಥಾನಗಳಲ್ಲಿ ಅವರವರನ್ನ ಇಟ್ಟು ಅವರನ್ನ ಮುನ್ನಡೆಸುವವನು. ಹೀಗೆ ತಿಷ್ಠತಿ ಇತಿ ಸ್ಥಾಣು, ಸ್ಥಾಪಯತಿ ಇತಿ ಸ್ಥಾಣು, ಎರಡೂ ಕಾರಣದಿಂದಲೂ ಕೂಡ ಅವನನ್ನ ಸ್ಥಾಣು ಅಂತ ಹೇಳಬೇಕು. ಅದಕ್ಕೆ ರಘುನಾಥ ತೀರ್ಥರ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ಮೊದಲು ಗಮನಿಸೋಣ. ಯತ್ ಯಸ್ಮಾತ್, ಯತ್ ಅಂದ್ರೆ ಯಸ್ಮಾತ್ ಅಂತ ಅರ್ಥ. ಮೂಲ ಶ್ಲೋಕದಲ್ಲಿ ವೇದ ಮಂತ್ರದಲ್ಲಿ ಯತ್ ಅಂತ ಪದ ಇದೆ, ಅದಕ್ಕೆ ಯಸ್ಮಾತ್ ಅಂತ ಅರ್ಥ. ಸ್ವಾಯಾಹ ಸ್ವಕೀಯಾಯಾಹ ವಿಕಾರರಹಿತತ್ವಾತ್ ಸ್ವರೂಪಭೂತಾಯಾಹ ತನ್ವಃ. ಸ್ವಾಯಾಹ ತನ್ವಃ ಅಂತಿದೆ. ಭಗವಂತ ತನ್ನ ಶರೀರದಿಂದ ತನ್ನಿಂದಲೇ ಈ ಜಗತ್ತಿನ ತಂದೆ ತಾಯಂದಿರನ್ನೆಲ್ಲ ಸೃಷ್ಟಿಸಿದ. ತನ್ನ ಶರೀರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನ ಮೂಲಭೂತವಾದ ಶರೀರ ಏನಿದೆ ಅಲ್ಲ, ಅದು ವಿಕಾರರಹಿತವಾದದ್ದು. ಅಂತಹ ವಿಕಾರರಹಿತವಾದಂತಹ ಶರೀರದಿಂದ ಅಪಾರ ಮಹಿಮನಾದಂತಹ ಭಗವಂತ ಈ ಜಗತ್ತನ್ನು ಕೂಡ ಸೃಷ್ಟಿಸಿದ. ಮತ್ತೆ ಆ ತಂದೆ ತಾಯಂದಿರು ಅಂದ್ರೆ ಯಾರವರು? ಜಗತ್ತಿಗೆ ತಂದೆ ತಾಯಂದಿರಾದಂತಹ ಚತುರ್ಮುಖ ಬ್ರಹ್ಮ, ಸರಸ್ವತಿ, ಪ್ರಾಣ, ಭಾರತಿ, ರುದ್ರಾಣಿಯರು, ಇಂದ್ರ, ಶಚಿ ಮೊದಲಾದವರು. ಇವರೆಲ್ಲರನ್ನೂ ಕೂಡ ಆ ಭಗವಂತ ಹುಟ್ಟಿಸಿದ. ಮತ್ತೆ ಅವರೆಲ್ಲರನ್ನು ಹುಟ್ಟಿಸಿ ಅಣುರೂಪೇಣ ಆವಿಷ್ಯ, ಅವರೆಲ್ಲರೊಳಗೆ ಇವನು ಅಣುರೂಪದಿಂದ, ಸ್ಥಾಣು ಎಂಬಲ್ಲಿ ಅಣು ಅಂತ ಶಬ್ದ ಇದೆಯಲ್ಲ, ಅಣು ಅಂದ್ರೆ ಸೂಕ್ಷ್ಮ ರೂಪ ಅಂತ ಅರ್ಥ. ಅಣುರೂಪೇಣ ಆವಿಷ್ಯ ಅವರೊಳಗೆ ಪ್ರವೇಶ ಮಾಡಿ ದೇವೈಹಿ ಸಹಿತಂ ಜಗತ್ ಅಜನಯಥಾಹ,
ಮತ್ತು ಉಳಿದ ದೇವತೆಗಳನ್ನು ಕೂಡ ನೀನು ಈ ಭಗವಂತ ಸೃಷ್ಟಿಸಿದ. ಜೌ ಪೃಥಾ ಪೃಥ್ವಿ ಮಾತಾ ಅಂತ ವೇದವಾಕ್ಯವೇ. ತಾಯಿ ಯಾರು? ಪೃಥ್ವಿ. ತಂದೆ ಯಾರು? ಜೌಹು, ಆಕಾಶ. ಹೀಗೆ ಈ ಭೂಮಿ, ಆ ಬಾನು, ಇವೆರಡೂ ಕೂಡ ಜಗತ್ತಿನ ತಾಯಿ ತಂದೆಯರು. ಅವರೆಲ್ಲರನ್ನೂ ಸೃಷ್ಟಿಸಿದ ಅಂತ ಅರ್ಥ. ಅಜ್ಞಾನಾಂ ಪತಿಂ ಧೀನೂನಾಂ ವಿಶುದ್ಧಿಸಿ ಅಂತ ಹಿಂದಿನಂತೆ ಇದ್ದೇ ಇದೆ. ಅಲ್ಲಿ ಈ ಭಗವಂತ ತಾನು ಮೂಲತಃ ಅವಿಕಾರಿ. ಸ್ಥಾನ ಅನ್ನೋ ಶಬ್ದಕ್ಕೆ ಯಾವುದೇ ರೀತಿಯಾದ ಚಲನ ವಲನ ವಿಕಾರ ಇಲ್ಲದೆ ಇದ್ದವನು ಅಂತ ಅರ್ಥ. ಸರ್ವದಾಪಿ ಏಕಪ್ರಕಾರೇಣ ಇವ ಅವಿಕಾರೇಣ ತಿಷ್ಠತಿ ಇತಿ ಸ್ಥಃ. ಸ್ಥ ಅಂದ್ರೆ ಇರುವವನು ಅಂತ ಅರ್ಥ. ನಾವು ಇರುವವರೇ, ಆದ್ರೆ ನಮ್ಮನ್ಯಾರನ್ನು ಕೂಡ ಸ್ಥಾನ ಅಂತ ಯಾರು ಕರೆಯೋದಿಲ್ಲ. ಯಾಕೆಂದ್ರೆ ನಾವು ಸರ್ವದಾ ಏಕಪ್ರಕಾರವಾಗಿರುವವರಲ್ಲ. ಭಗವಂತ ಸರ್ವದಾ ಏಕಪ್ರಕಾರದಿಂದಲೂ ಇರುವವನಾದ್ರಿಂದ ಅವನನ್ನೇ ಸ್ಥ ಅಂತ ಹೇಳ್ತಾರೆ. ಅವರಲ್ಲಿ ಅನುರೂಪನಾಗಿದ್ದು ಮತ್ತೆ ಅನುರೂಪದಿಂದ ಎಲ್ಲರೊಳಗೆ ಪ್ರವೇಶ ಮಾಡಿದ್ದಾನೆ. ಹೀಗೆ ಸ್ಥ ಮತ್ತು ಅಣು ಅದೆರಡಕ್ಕೂ ಸವರ್ಣದಿದ್ದ ಸಂಧಿಯಾಗಿ ಸ್ಥಾಣು ಅಂತ ಶಬ್ದ ನಿಷ್ಪನ್ನ ಆಗಿದೆ. ಸರ್ವ ಜಗತ್ ಪ್ರವಿಷ್ಟ, ಇವನು ಸ್ಥ ಆಗಿದ್ದಾನೆ, ಸ್ಥಿರನಾಗಿದ್ದಾನೆ ಮತ್ತು ಅನುರೂಪದಿಂದ ಎಲ್ಲ ಜಗತ್ತನ್ನು ಪ್ರವೇಶಿಸಿದ್ದಾನೆ. ಹೀಗೆ ಸ್ಥಶ್ಚಾಸು ಅನುಶ್ಚ ಸ್ಥಾಣು ಅಂತ ಕರ್ಮಧಾರಯ ಸಮಾಸ ಆಗಿದೆ. ಇದು ಆ ಸ್ಥಾಣು ಅನ್ನುವ ಭಗವಂತನೊಂದು ರೂಪವನ್ನ ನಾವು ನೋಡುವಂಥ ರೀತಿ. ಈಗ ಭಗವಂತ ಸ್ವಯಂ ಅವಿಕಾರನಾಗಿದ್ರು ಕೂಡ ಸ್ವಾಯಾಹ ತನ್ವಹ ಅಂತ ಬಂದಿದೆಯಲ್ಲ ಮಂತ್ರದಲ್ಲಿ, ತನ್ನದೇ ಆದ ಶರೀರದಿಂದ ಹುಟ್ಟಿಸಿದ ಅಂತ. ತನ್ನ ಶರೀರ ಅಂಥದ್ದು ಅವಿಕಾರವಾದ ಶರೀರ. ಮೂಲತಃ ತನ್ನ ಶರೀರಕ್ಕೆ ಯಾವುದೇ ವಿಕಾರ ಯಾವುದೂ ಇಲ್ಲ. ಅಂಥ ತನ್ನ ವ್ಯಕ್ತಿತ್ವದಿಂದಲೇ ಹುಟ್ಟಿಸಿದ. ಆ ವ್ಯಕ್ತಿತ್ವದಿಂದ ಹುಟ್ಟಿಸುವುದು ಅಂದ್ರೆ ಒಬ್ಬ ತಂದೆಯಾದವನು ತನ್ನ ಒಂದು ಅಂಶದಿಂದಲೇ ಮಕ್ಕಳನ್ನ ಹುಟ್ಟಿಸ್ತಾನಲ್ಲ. ತಂದೆ ತಾಯಿಂದಿರ ಅಂಶದಿಂದಲೇ ಅವ್ರ ದೇಹದ ಒಂದು ಅಂಶವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಮಕ್ಕಳ ಶರೀರ ಹುಟ್ಟುತ್ತವೆ. ನಮ್ಗೆ ಇದೆಲ್ಲ ಗೊತ್ತಿದೆ. ಹಾಗಿಲ್ಲಿ ಭಗವಂತನ ಶರೀರದ ಒಂದು ಭಾಗದಿಂದ ರೇತಸ್ಸು, ಅಂಡಾಣು ಮೊದಲಾದ ಭಾಗಗಳಿಂದ ಈ ಜಗತ್ತು ಹುಟ್ಟಿರುವಂಥವಲ್ಲ. ಭಗವಂತ ಈ ಜಗತ್ತಿಗೆ ಯಾವತ್ತೂ ಕೂಡ ಉಪಾದಾನ ಕಾರಣನಲ್ಲ. ಉಪಾದಾನ ಕಾರಣ ಅಂದ್ರೆ ಮಣ್ಣಿನಿಂದ ಗಡಿಗೆ ಆಗೋದು, ಬಂಗಾರದಿಂದ ಬಂಗಾರದ ಆಭರಣ ಆಗೋದು, ಇದು ನಮ್ಗೆ ಇದೆಲ್ಲ ಗೊತ್ತಿದೆ. ಅದನ್ನ ಉಪಾದಾನ ಕಾರಣ ಅಂತಾರೆ, ಮಣ್ಣು, ಬಂಗಾರ ಇತ್ಯಾದಿಗಳನ್ನು. ಹಾಗೆ ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣ ಏನಲ್ಲ, ಅವನು ನಿಮಿತ್ತ ಕಾರಣ. ಕುಂದಾರನಾದವನು ಮಣ್ಣಿನಿಂದ ಗಡಿಗೆಯನ್ನು ಮಾಡ್ತಾನೆ, ಮಣ್ಣು ಗಡಿಗೆ ಆಗ್ತದೆ. ಅಕ್ಕಸಾಲಿಗನಾದವನು ಬಂಗಾರದಿಂದ ಆಭರಣವನ್ನು ಮಾಡ್ತಾನೆ. ಆದ್ರೆ ಅಕ್ಕಸಾಲಿಗ ತಾನೇ ಬಂಗಾರದ ಆಭರಣ ಆಗೋದಿಲ್ಲ, ಕುಂಬಾರ ತಾನೇ ಗಡಿಗೆ ಆಗೋದಿಲ್ಲ. ಬಡಿಗರವನು ಕಟ್ಟಿಗೆಯಿಂದ ಪೀಠೋಪಕರಣಗಳನ್ನು ಮಾಡ್ತಾನೆ ಹೊರತು ತಾನೇ ಪೀಠೋಪಕರಣವಾಗಿ ಬದಲಾವಣೆ ಹೊಂದೋದಿಲ್ಲ. ಭಗವಂತ ಜಗತ್ತಿನ ರೂಪದಲ್ಲಿ ಬದಲಾವಣೆ ಹೊಂದಿಲ್ಲ. ಅವನು ಜಗತ್ತಿಗೆ ಕುಂಬಾರನಂತೆ, ಕಮ್ಮಾರರಂತೆ, ಅಕ್ಕಸಾಲಿಗರಂತೆ, ಬಡಿಗರಂತೆ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ. ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ. ಕುಲಾಲ ಅಂದ್ರೆ ದೊಡ್ಡ ಕುಲಾಲ ಇವನು. ಜಗತ್ತೆಂಬ ಈ ಗಡಿಗೆಯನ್ನು, ಬ್ರಹ್ಮಾಂಡವೆಂಬ ಗಡಿಗೆಯನ್ನು ತಯಾರು ಮಾಡಿದಂತ ಕುಂಬಾರ ಇವನು. ಕರ್ಮಾರ ಅಂದ್ರೆ ಕಮ್ಮಾರ. ತಕ್ಷಭ್ಯ ರಥಕಾರೇಭ್ಯ ಅಂತೆಲ್ಲ ರುದ್ರಾಧ್ಯಾಯ ಅವನನ್ನು ವರ್ಣನೆ ಮಾಡಿದೆ. ಅವನಿಗೆ ಬಡಿಗರವನು. ಆ ಎಲ್ಲ ಉದಾಹರಣೆಗಳ ಮೂಲಕ ಆತ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್ ಅವನು, ಹೊರತು ಉಪಾದಾನ ಕಾರಣ ಅಲ್ಲ ಅನ್ನೋದನ್ನು ಶಾಸ್ತ್ರ ಸ್ಪಷ್ಟಪಡಿಸಿದೆ. ವೇದಗಳಲ್ಲಿ ಆ ಮಾತುಗಳು ಕಂಡು ಬರ್ತವೆ. ಹಾಗೆ ಭಗವಂತ ವಿಕಾರರಹಿತನಾದಂತಹ ಸ್ಥ ಅಂದ್ರೆ ವಿಕಾರರಹಿತ, ಅಣುವಾದಂತಹ ಭಗವಂತ ತನ್ನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ಜಗತ್ತನ್ನು ಹುಟ್ಟಿಸಿದ್ದಾನಷ್ಟೇ. ಜಗತ್ತಿನ ತಂದೆ ತಾಯಿಂದಿರಾದಂತಹ ಎಲ್ಲರನ್ನು ಕೂಡ ಹುಟ್ಟಿಸಿದ್ದಾನೆ. ನಾವು ತಗೊಳ್ಬೇಕಾದದ್ದು ಏನಂದ್ರೆ, ಕೇವಲ ಚತುರ್ಮುಖ ಬ್ರಹ್ಮ, ಸರಸ್ವತಿ, ಪ್ರಾಣ, ಭಾರತಿ, ಗರುಡಶೇಷ ರುದ್ರರು, ಸೌಪರ್ಣಿ, ವಾರುಣಿ, ಪಾರ್ವತಿಯರು, ಇಂದ್ರ ಶಚಿಯರು, ಅಗ್ನಿ ಸ್ವಾಹಾದೇವಿಗಳು ಇವರು ಮಾತ್ರ ಅಲ್ಲ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಜಗತ್ತಿನಲ್ಲಿ ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯರು ಇತ್ಯಾದಿ ಯಾವುದೇ ಒಂದು ಜೀವ ಎಲ್ಲೇ ಮೊಳೆಯಲಿ, ಅಲ್ಲೆಲ್ಲ ಏನು ಗಂಡು ಹೆಣ್ಣುಗಳು ಇರ್ತವೆ, ಅಲ್ಲೆಲ್ಲಾ ಕಡೆ ಹೆಣ್ಣಿನೊಳಗೆ
ಬ್ರಹ್ಮ ಲಕ್ಷ್ಮೀದೇವಿ ಇದ್ದಾಳೆ, ಗಂಟಿನೊಳಗೆ ನಾನು ಬೀಜಪ್ರದನಾಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಅದರಿಂದ ಜಗತ್ತಿನ ಎಲ್ಲಾ ತಂದೆ ತಾಯಂದಿರನ್ನು ಕೂಡ ಇವನೇ ಹುಟ್ಟಿಸಿದವನು, ಹುಟ್ಟಿಸಿ ಅವರವರ ಸಾಧನೆಯಲ್ಲಿ ಅವರನ್ನು ಇಟ್ಟವನು, ಸ್ಥಾಪನೆ ಮಾಡಿದವನು. ಅವನು ಸ್ವಯಂ ಸ್ಥಿರನಾದ್ರಿಂದ ಸ್ಥಾಪನೆ ಇವರೆಲ್ಲರನ್ನೂ ಕೂಡ ಹುಟ್ಟಿಸಿ ಅವರವರ ಸ್ಥಾನಗಳಲ್ಲಿ ಸ್ಥಾಪನೆ ಮಾಡಿದವನಾದ್ರಿಂದ ಅವನು ಸ್ಥಾನ. ಹೀಗೆ ಸ್ವಾಯಾಹ ತನ್ವಹ ಅಂತೇನು ವೇದವಾಕ್ಯದಲ್ಲಿ ಸ್ವ ತನು ಅವಿಕಾರವಾದ ತನ್ನದೇ ಆದ ಶರೀರ ಅನ್ನುವ ಶಬ್ದ ಇದೆ. ಆ ಅರ್ಥ ಸ್ಥಾನು ಅನ್ನುವ ವಿಷ್ಣು ಸಹಸ್ರನಾಮದ ಪದದಲ್ಲಿದೆ. ಇದು ನಾವು ರಘುನಾಥ ತೀರ್ಥ ವ್ಯಾಖ್ಯಾನದಲ್ಲಿ ಕಾಣುವಂತಹ ಅಂಶ. ನಾನು ಕಳೆದ ದಿವಸನೇ ಹೇಳಿದೆ, ಇಡೀ ಮಂತ್ರವನ್ನ ಒಂದು ವಾಕ್ಯವಾಗಿ ನೋಡಬೇಕಾದಾಗ ಪತಿಂಬೋ ಅಜ್ಞಾನಾಂ ತ್ವಂ ಧೇನೂನಾಂ ಶುದ್ಧಿಸಿ ಅನ್ನುವುದಕ್ಕೆ ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ತತ್ವಸಾರ ವ್ಯಾಖ್ಯಾಕಾರರು ರಘುನಾಥ ತೀರ್ಥ ಹೇಳಿಲ್ಲ. ಅದಕ್ಕೆ ನಂದೊಂದು ಅನ್ವಯಾರ್ಥ ಇದೆ. ತಾತ್ಪರ್ಯಾರ್ಥ ಹೆಚ್ಚು ಕಡಿಮೆ ಇಂಥದ್ದೇ. ಅವ್ರು ಹೇಳಿದ್ದೆ, ಅನ್ವಯಾರ್ಥ ಸ್ವಲ್ಪ ಭಿನ್ನವಾಗಿದೆ. ಏನು ನನ್ನ ತಾತ್ಪರ್ಯ? ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ, ಸರಸ್ವತಿ, ಚತುರ್ಮುಖ ಬ್ರಹ್ಮ, ಪ್ರಾಣ, ಭಾರತಿ, ಗರುಡಶೇಷರುದ್ರರು, ಸೌಪರ್ಣಿ, ವಾರುಣಿ, ಪಾರ್ವತಿಯರು, ಇಂದ್ರಶಚಿಯರು ಇವರೆಲ್ಲರೂ ಕೂಡ ಜಗತ್ತಿನ ತಂದೆ ತಾಯಂದರು. ಎಲ್ಲಾ ದೇವತಾ ಸ್ತ್ರೀಯರು ಅವರು ಶಾಸ್ತ್ರದ ಅಭಿಮಾನಿನಿಯರು. ನಾವು ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ನೋಡಿದ್ದೇವೆ. ಏವಂ ವೇದಾಭಿಧಾನಾಭ್ಯ ಸ್ತ್ರೀಭ್ಯ ಸರ್ವೇವತು ತದರ್ಥರೂಪ ಪತಯ ತಸ್ಯಾಹ ತಥೋತ್ತಮಾಹ ಅಂತ. ಎಲ್ಲ ಸ್ತ್ರೀಯರು ಕೂಡ ದೇವತಾ ಸ್ತ್ರೀಯರು ಆ ಶಾಸ್ತ್ರಗಳ ಅಭಿಮಾನಿನಿ ದೇವತೆಯರು. ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಪ್ರತಿಯೊಬ್ಬರು ಕೂಡ ಅವರು ಜಗತ್ತಿಗೆ ತಾಯಂದಿರೂ ಆಗಿದ್ದಾರೆ. ವೇದಗಳೇ ನಮ್ಮ ತಾಯಂದಿರು, ವೇದಾಭಿಮಾನಿನಿಯರಾದ್ರಿಂದ ಅವರು ತಾಯಂದಿರು. ಮತ್ತೆ ಬ್ರಹ್ಮ ಮೊದಲಾದ ದೇವತೆಗಳಿದ್ದಾರಲ್ಲ, ಅವರು ತದ ಅರ್ಥರೂಪರಾಗಿದ್ದಾರೆ, ವೇದಗಳ ಪ್ರತಿಪಾದ್ಯರಾಗಿದ್ದಾರೆ. ಪತ್ನಿಯರು ಪ್ರತಿಪಾದ್ಯರೇ, ಗಂಡಂದರು ಪ್ರತಿಪಾದ್ಯರೇ, ಇಬ್ರು ಅಭಿಮಾನಿಗಳು, ಇಬ್ರು ಪ್ರತಿಪಾದ್ಯರು. ದೇವತಾ ಸ್ತ್ರೀಯರು ಸ್ತ್ರೀಲಿಂಗ ಅವರು. ಶ್ರುತಿ ವೇದ ಅನ್ನೋದು ಸ್ತ್ರೀಲಿಂಗವೇ, ಶ್ರುತಿ ಅಂತ. ಅದಕ್ಕಾಗಿ ದೇವತಾ ಸ್ತ್ರೀಯರನ್ನ ವೇದಾಭಿಮಾನಿನಿಯರು ಅಂತ ಹೇಳುವುದು, ಗಂಡಂದ್ರನ್ನ ವೇದದ ಅರ್ಥ ಅಂತ ಹೇಳುವುದು. ಅರ್ಥ ಶಬ್ದ ಪುಲ್ಲಿಂಗ, ಗಂಡಂದ್ರು ಪುಲ್ಲಿಂಗ, ಇಷ್ಟೇ. ವಸ್ತುತಃ ಇಬ್ರು ಅಭಿಮಾನಿಗಳೇ, ಇಬ್ರು ಪ್ರತಿಪಾದ್ಯರೇ. ಹೀಗೆ ದೇವತೆಗಳು ಶಾಸ್ತ್ರಗಳ ಪ್ರತಿಪಾದ್ಯರಾಗಿದ್ದಾರೆ, ತಂದೆಯಂದರು ಆಗಿದ್ದಾರೆ. ನೀನು ಆ ಎಲ್ಲ ತಂದೆ ತಾಯಂದಿರನ್ನ ನಿನ್ನಿಂದಲೇ, ಅಂದ್ರೆ ನಿನ್ನನ್ನು ನಿಮಿತ್ತವನ್ನಾಗಿ ಮಾಡಿ ಹುಟ್ಟಿಸಿಕೊಂಡಿದ್ದೆ. ಅಥವಾ ಸ್ವಾಯಾಹ ತನ್ವ ಅಂದ್ರೆ ನಿನ್ನ ಅತ್ಯಂತ ಶ್ರೇಷ್ಠವಾದಂತಹ ತನು ಅಂದ್ರೆ ಪ್ರಕೃತಿ, ಅದರಿಂದ ಹುಟ್ಟಿಸಿದ್ದೆ ನೀನು. ಅದು ಹೇಗೆ ಅಂದ್ರೆ ಈ ಪ್ರತಿಷ್ಠಾ ಪ್ರತಿಮಾ ಪ್ರೋಕ್ತ ಪ್ರತಿರೂಪಂ ವ್ಯವಸ್ಥಿತೇ ಪ್ರತಿಮಾ ಅಧಿಕ ಸಾದೃಶ್ಯಾತ್ ಮುಖ್ಯ ವಿಷ್ಣು ಸದಾರಮ ಅಂತ ಬೃಹದಾರಣಿಕ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತೆ, ಭಗವಂತನಿಗೆ ಅತ್ಯಂತ ಶ್ರೇಷ್ಠವಾದ ತನ್ನವೇ ಆದಂತಹ ಪ್ರತಿಮಾ ಅಂದ್ರೆ ಯಾರು? ಅನೇಕ ಬಾರಿ ನಾವೆಲ್ಲ ಕಡೆ ವಾಯು ಅಂತ ಹೇಳ್ತೇವೆ. ವಸ್ತುತಃ ವಾಯುದೇವನಿಗಿಂತ ಮುಖ್ಯವಾದಂತಹ ಪ್ರತಿಮಾ, ಭಗವಂತನನ್ನ ಅತ್ಯಂತ ಹೋಲುವ, ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿ ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಭಗವಂತನ ಸಾದೃಶ್ಯ ಇರುವ, ನಿತ್ಯ ಮುಕ್ತ ಎಂಬ ಕಾರಣದಿಂದ ಸಾದೃಶ್ಯ ಇರುವಂತಹ ಅತ್ಯಂತ ಮುಖ್ಯವಾದ ಪ್ರತಿಮಾ ಅಂದ್ರೆ ಲಕ್ಷ್ಮೀದೇವಿ. ಅಧಿಕ ಸಾದೃಶ್ಯ, ಭಗವಂತನ ಹೆಚ್ಚು ಹೋಲಿಕೆ ಅವಳಿಗಿರೋದು, ಚತುರ್ಮುಖ ಪ್ರಾಣ, ಸರಸ್ವತಿ, ಭಾರತೀಯರಿಗಿಂತಲೂ. ಆದ್ರಿಂದಲೇ ಪ್ರತಿಮಾ ಮುಖ್ಯ ಪ್ರತಿಮಾ, ಅವಳೇ ಮುಖ್ಯ ಪ್ರತಿಮಾ. ಆದ್ರಿಂದ ತನ್ನ ಶರೀರ ಅಂದ್ರೆ ತನು ಅಂದ್ರೆ ಶರೀರ ಅಂದ್ರೆ ಪ್ರತಿಮಾ ಅಂತ ಅರ್ಥ. ದೃಷ್ಟಿ ಸತಾಂ ದರ್ಶನೇ ಭವತ್ತನೂನಾಂ ವಾಣಿ ಗುಣಾನುಕಥನೆ ಶ್ರವಣೋ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೋ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ ಸ್ಮೃತ್ಯಾಂ ಶಿರಸ್ತವ ಸುರವರ ಪ್ರಣೀತೋ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಿನ್ನ ತನುಗಳು ಅಂದ್ರೆ ನಿನ್ನ ಪ್ರತಿಮಾಗಳು ಎನಿಸಿಕೊಂಡಿರುವಂತಹ ಮನುಷ್ಯೋತ್ತಮರು, ಚಕ್ರವರ್ತಿಗಳು, ಸಜ್ಜನರು, ಋಷಿಗಳು, ಜ್ಞಾನಿಗಳು ಮೊದಲಾದವರೇನಿದ್ದಾರೆ, ಅವರ ದರ್ಶನವನ್ನು ತಗೊಳ್ಳಿಕ್ಕೆ ನನ್ನ ಕಣ್ಣು ಯಾವತ್ತೂ ಕೂಡ ಮೀಸಲಾಗಿರ್ಲಿ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ.
ದೃಷ್ಟಿ ಸತಾಂ ದರ್ಶನೇಸ್ತು ಭಗವತ್ತನೂನಾಂ. ವಾಣಿ ಗುಣಾನುಕಥನೆ ಅಂತ ಆ ಶ್ಲೋಕದ ಪ್ರಾರಂಭ. ಅದೊಂದು ತನು ಅಂದ್ರೆ ಭಗವಂತನ ಪ್ರತಿಮೆಯೂ ಹೌದು. ತನು ಅಂದ್ರೆ ಬೇರೆ ಕಡೆ ಶರೀರ, ಭಗವಂತನ ತನು ಅಂತ ಹೇಳಿದಾಗಲೇ ಅದು ಭಗವಂತನ ಪ್ರತಿಮಾನೆ. ಆದ್ರಿಂದ ಭಗವಂತನ ಅತ್ಯಂತ ಆತ್ಮೀಯವಾದ ಪ್ರತಿಮಾ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯಿಂದ ಅಂದ್ರೆ ಅವಳಿಂದ ಅಭಿಮನ್ಯಮಾನವಾದ ಪ್ರಕೃತಿಯಿಂದ ಈ ತಂದೆ ತಾಯಂದಿರನ್ನು ಚತುರ್ಮುಖ, ಸರಸ್ವತಿ, ಪ್ರಾಣ, ಭಾರತಿ, ನಮ್ಮಂಥ ತಂದೆ ತಾಯಂದಿರು, ನಮ್ಮ ತಂದೆ ತಾಯಂದಿರು, ಇನ್ನು ಮುಂದಿನ ತಂದೆ ತಾಯಂದಿರು, ಇಂದಿನ ಮುಂದಿನ ಎಲ್ಲ ತಂದೆ ತಾಯಂದಿರನ್ನು ಕೂಡ ನೀನೇ ಸೃಷ್ಟಿಸಿದ್ದಿ. ಮತ್ತೆ ಅವರವರ ಸ್ಥಾನದಲ್ಲಿ ನೀನೇ ಸ್ಥಾಪಿಸಿದ್ದಿ. ಯಾಕಂದ್ರೆ ನೀನು ಸಕಲ ಶಾಸ್ತ್ರಗಳ ನಿಧಿ ಅಲ್ವೇನು? ಸಕಲ ಶಾಸ್ತ್ರಗಳ ನಿಧಿ ಯಾರಾಗಿರ್ತಾನಲ್ಲ ಅಂದ್ರೆ ಯಾರು ಸರ್ವಜ್ಞನಾಗಿರ್ತಾನೆ, ಆ ಸರ್ವಜ್ಞನಾದವನಿಗೆ ಇಂಥ ಮಹಾಕಾರ್ಯಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಯಾರು ಅಲ್ಪಜ್ಞನಾಗಿರ್ತಾನೋ ಅಂಥವನಿಗೆ ಇಷ್ಟು ದೊಡ್ಡ ದೊಡ್ಡ ದೇವತೆಗಳನ್ನೆಲ್ಲ ಸೃಷ್ಟಿಸುವಂಥ ಕಾರ್ಯ, ಅವರನ್ನ ಅವರವರ ಸ್ಥಾನದಲ್ಲಿ ಇಡುವಂಥ ಒಂದು ಶಕ್ತಿ, ಇದೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಬಹುಚಿತ್ರ ಜಗದ್ ಬಹುಧಾಕರಣ ಪರಶಕ್ತಿ ಋಣಂತ ಗುಣ ಪರಮಃ ಅಂತ ನಾವು ದ್ವಾದಶ ಸ್ತೋತ್ರದಲ್ಲಿ ಕೇಳ್ತೀವಲ್ಲ, ಅವನು ಪರಶಕ್ತಿ. ಯಾಕೆಂದ್ರೆ ಅವನು ಪರಶಕ್ತಿಗೆ ದ್ಯೋತಕ ಏನು ಅಂದ್ರೆ ಬಹುಚಿತ್ರ ಜಗತ್ ಬಹುಧಾಕರಣ. ಜಗತ್ತು ಎಷ್ಟು ವಿಚಿತ್ರವಾಗಿದೆ ನೋಡಿ. ಒಬ್ಬೊಬ್ಬ ತಂದೆ ತಾಯಂದಿರು ಒಂದೊಂದು ಥರ, ಒಂದು ಗಂಡು ಒಂದ್ ಥರ, ಮತ್ತೊಂದು ಹೆಣ್ಣು ಮತ್ತೊಂದು ಥರ, ಒಂದೊಂದು ಹೂವಿಗೆ ಒಂದೊಂದು ಬಣ್ಣ ಈ ಜಗತ್ತಿನಲ್ಲಿ. ಇದನ್ನೆಲ್ಲ ಇಟ್ಟವ್ರು ಯಾರಿಲ್ಲಿ? ಇಂಥ ಅದ್ಭುತವಾದಂತಹ ಜಗತ್ತನ್ನ ಬಹುಧಾಕರಣ ಮಾಡುವವನು ಈ ಭಗವಂತ ಅಲ್ವಾ? ಆದ್ರಿಂದ ಅವನು ಪರಶಕ್ತಿ. ಆ ಭಗವಂತನ ಪರಾಶಕ್ತಿಗೆ ಇದೇ ಸೂಚಕ. ಅತ್ಯಂತ ಅದ್ಭುತವಾಗಿ ಈ ಜಗತ್ತನ್ನು ಸೃಷ್ಟಿಸಿರುವುದೇ. ಆದ್ರಿಂದ ಇವನು ಶಕ್ತಿ ಅಂದ್ರೆ ಏನು? ಅವನ ಜ್ಞಾನವೇ ಅವನ ಶಕ್ತಿ. ಸಕಲ ಶಾಸ್ತ್ರಗಳ ನಿಧಿ ಅವನು. ತಾನು ಸರ್ವಜ್ಞ, ಜಗತ್ತಿಗೆ ಶಾಸ್ತ್ರವನ್ನು ಕೊಟ್ಟವನು. ಆ ಕಾರಣಕ್ಕಾಗಿ ನೀನು ಈ ಜಗತ್ತನ್ನೆಲ್ಲ ಸೃಷ್ಟಿಸುವಂತಾಯ್ತು, ಅವರವರನ್ನು ಆಯಾ ಸ್ಥಾನದಲ್ಲಿ ಇಡುವಂತಾಯ್ತು. ಹೀಗೆ ಎಲ್ಲ ದೇವತೆಗಳನ್ನು ಅವರವರ ಸ್ಥಾನದಲ್ಲಿ ಹುಟ್ಟಿಸಿ ಸ್ಥಾಪಿಸಿರುವುದರಿಂದ ನೀನು ಸ್ಥಾಣುವಾಗಿದ್ದಿ. ಸ್ಥಾಣು ಎಂಬ ಅರ್ಥ ಇದು ಮಾತರಂ ಪಿತರಂಚ ಅಜನಯಥಾಹ, ಅವರೆಲ್ಲರನ್ನು ಹುಟ್ಟಿಸಿದ್ದಿ, ಮತ್ತೆ ಅವರನ್ನ ಅವರವರ ಸ್ಥಾನದಲ್ಲಿ ಇಟ್ಟಿದ್ದಿ. ನೀನು ಹುಟ್ಟಿಸಿರುವುದು ಮಾತ್ರ ಅಲ್ಲ, ಹುಟ್ಟಿಸಿ ಇಟ್ಟಿದ್ದಿಲ್ಲ ಅವ್ರನ್ನ ಅವರ ಸ್ಥಾನದಲ್ಲಿ. ಇದು ಆ ಅರ್ಥ ಅಲ್ಲಿ ಗೊತ್ತಾಗ್ತದೆ. ಅಣು ಅಂದ್ರೆ ಸೂಕ್ಷ್ಮ. ಅದಕ್ಕಾಗಿ ಈ ಬೇರೆ ಕಡೆ ಎಲ್ಲ ಹಲಾಯುಧ ಕೋಶದಲ್ಲಿ ಮತ್ತೆ ಕೆಲವು ಬೇರೆ ಬೇರೆ ಕೋಶಗಳೆಲ್ಲ ತಿಷ್ಠತಿ ಇತಿ ಸ್ಥಾಣು ಅಂತ ಅರ್ಥ ಬಂದಿದೆ. ಸ್ಥಾಗತಿ ನಿವೃತ್ತೋ ಧಾತು. ಸ್ಥಾ ಪ್ಲಸ್ ಅಣು. ತಿಷ್ಠತಿ ಅಂದ್ರೆ ಸ್ಥಿರವಾಗಿರುವವನು ಅಂತ. ನಾನು ಸ್ಥಿರವಾಗಿ ತಾನಿರುವುದು ಮಾತ್ರ ಅಲ್ಲ, ಸ್ಥಾಪಯತಿ, ಎಲ್ಲರನ್ನೂ ಅವರವರ ಸ್ಥಾನದಲ್ಲಿ ಇಟ್ಟವನು ಅನ್ನೋದು ಅರ್ಥವನ್ನ ನಾನು ಈ ವೇದ ಮಂತ್ರದ ಹೊಂದಾಣಿಕೆಗಾಗಿ ತಗೊಂಡಿದ್ದೇನೆ. ಈಗ ಅದರ ಅನ್ವಯಾರ್ಥ ನೋಡೋಣ. ಹೇ ಇಂದ್ರ, ಯತು ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ. ಹೆಚ್ಚು ಜ್ಞಾನಸ್ವರೂಪತಃ ಅಂತ ಐತ್ರೇಯ ಭಾಷೆಯನ್ನು ಹಿಂದೆ ನೋಡಿದ್ವಿ. ಅದು ಯಾಕೆ ಹೆಚ್ಚು ಜ್ಞಾನಸ್ವರೂಪ ಅಂತ ಅರ್ಥ ಮಾಡಿದೆ ಅಂದ್ರೆ, ಈ ಮೂಲ ವೇದ ಮಂತ್ರ ಏನು ಕಾಣಿಸ್ತದಲ್ಲ, ಎನ್ ಮಾತರಂ ಪಿತರಂ ಚ ಸಾಕಂ ಸತಿಂಬೋ ಜ್ಞಾನಂ ಅಂತ, ಇಲ್ಲಿ ಯತು ಅಂತಿದೆ. ಅಲ್ಲಿ ಅದರ ಹಿಂದಿನ ವೇದ ಮಂತ್ರ ಮತ್ತು ಈ ವೇದ ಮಂತ್ರ 10ನೇ ಮಂಡಲದಲ್ಲಿ ಕವುನುತೆ ಮಹಿಮನಃ ಸಮಸ್ಯ ಅಸ್ಮತ್ಪೂರ್ವಂ ಋಷಯೋಂತ ಮಾಪುಹು ಎನ್ ಮಾತರಂ ಪಿತರಂ ಚ ಸಾಕಂ ಅಜನಯಥಾ ಸ್ತನ್ವಃ ಸ್ವಾಯಾಹ ಅಂತ ಇರೋದು ಮಂತ್ರ. ಜಗತ್ತಿನ ತಂದೆ ತಾಯಂದಿರೆಂದೆಲ್ಲರನ್ನೂ ಕೂಡ ನೀನು ಹುಟ್ಟಿಸಿದ್ದೇನೆ. ಯಾವ ಕಾರಣ ಹುಟ್ಟಿಸಿದ್ದೀಯೋ ಆದ್ರಿಂದ ನಿನ್ನ ಮಹಿಮೆಯನ್ನು ತಿಳಿಯಬಲ್ಲವರು ಯಾರು ಅಂತ ಇನ್ನೊಂದು ವಾಕ್ಯ ಅಲ್ಲಿರೋದು. ಈಗ ನಾವು ಬೃಹತಿ ಮಂತ್ರಗಳನ್ನು ನೋಡ್ತಾ ಇರೋದ್ರಿಂದ ಯತ್ ಅನ್ನುವ ಒಂದು ವಾಕ್ಯ ಬೇರೆ ಬೃಹತಿ ಮಂತ್ರದಲ್ಲಿ ಬಂತು. ಕವುನುತೆ ಮಹಿಮನಃ ಸಮಸ್ಯೆ ಅನ್ನುವ ಮಂತ್ರ ಭಾಗ ಹಿಂದಿನ ಮಂತ್ರದಲ್ಲಿ ಬಂತು. ಆದ್ರಿಂದ ಯತು ಅನ್ನೋದಕ್ಕೆ ನಿನ್ನೆ ಮೊನ್ನೆ ನಾವು ನೋಡಿದ್ದಲ್ಲ, ಹಾಗೆ ಅನಿವಾರ್ಯವಾಗಿ ಯತು ಅನ್ನೋದಕ್ಕೆ ಯಾವ ಕಾರಣದಿಂದ ಅಂತ ಅರ್ಥ ಹೇಳಲಿಕ್ಕೆ ಸರಿ ಆಗ್ಲಿಲ್ಲ ಹಿಂದೊಂದು ಮಂತ್ರದಲ್ಲಿ. ಆವಾಗ ಆ ಯತು ಅನ್ನೋ ಶಬ್ದಕ್ಕೆ ಜ್ಞಾನ ಸ್ವರೂಪ ಅಂತ ಅರ್ಥ ಹೇಳಬೇಕಾಯ್ತು. ಆಚಾರ್ಯ ತೋರಿಸ್ಕೊಟ್ಟ ಅರ್ಥನೇ ಅದು. ಭಾಗವತ ತಾತ್ಪರ್ಯದಲ್ಲಿ ಕೂಡ ಯಹ ಅನ್ನೋ ಶಬ್ದಕ್ಕೆ ಒಂದ್ ಕಡೆ ಯಹ ಅಂದ್ರೆ ಯಾವ ಭಗವಂತ ಅಂತ ಅರ್ಥ ಮಾಡಬೇಡಿ, ಯಹ ಜ್ಞಾನ ಪ್ರಕಾಶ ರೂಪ ಅಂತ ಅರ್ಥವನ್ನು ಆಚಾರ್ಯರು ಹೇಳೇ ಇದ್ದಾರೆ. ಹೀಗೆ ಇಲ್ಲಿ ಕೂಡ ಯತು ಅಂದ್ರೆ ಜ್ಞಾನ ಸ್ವರೂಪನಾದ ನೀನು.
ಜ್ಞಾನಸ್ವರೂಪನಾದಂಥ ತ್ವಂ ನೀನು, ವಹ ಅಜ್ಞಾನಾಂ ಶ್ರುತೀನಾಂ ಪತಿಂ, ವಹ ಅಂದ್ರೆ ನೀನು ಅನೇಕ ರೂಪಗಳಿಂದ ಹಿಂದೆ ಬೆಳಕಿಗೆ ತಂದಂತಹ ನಾಶರಹಿತವಾದ ಶ್ರುತಿಗಳು, ಆ ಅರ್ಥ ಎಲ್ಲ ಹಿಂದೆ ಬಂದಿದೆ, ಅದರಿಂದ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಶ್ರುತಿಗಳ ಪತಿಯಾದಂತಹ, ಶ್ರುತಿಗಳ ಪತಿ ಯಾರು? ಈ ಸರಸ್ವತಿ, ಭಾರತಿ, ಪಾರ್ವತಿ, ಶಚಿ, ಸ್ವಾಹ ಮೊದಲಾದವರು ಅಭಿಮಾನಿನಿಯರು. ಆಮೇಲೆ ಅವರ ಗಂಡಂದರು ಅದಕ್ಕೆ ಅರ್ಥರೂಪರು. ಪತಿ ಅಂದ್ರೆ ಕೇವಲ ಗಂಡ ಅಂತ ಮಾತ್ರ ಅರ್ಥ ಅಲ್ಲ, ಪತಿ ಅನ್ನೋ ಶಬ್ದ ಕೇವಲ ಪುಲ್ಲಿಂಗವೂ ಏನಾಗಬೇಕಾಗಿಲ್ಲ. ಇದೊಂದು ವಿಚಿತ್ರವಾದ ವ್ಯಾಖ್ಯಾನ, ಇದನ್ನು ಗಮನಿಸಬೇಕು. ಪತಿ ಅನ್ನೋ ಶಬ್ದ ನಮಗೀಗ ಪುಲ್ಲಿಂಗ, ನಮಗೆ ಗೊತ್ತಿರುವಂತಹ ಅರ್ಥದಲ್ಲಿ. ಆದ್ರೆ ಪತಿ ಶಬ್ದ ಪಾಲಕನಾದ ವ್ಯಕ್ತಿ ಅಂತ ಅರ್ಥ. ಪಾಲಕನಾದ ವ್ಯಕ್ತಿ ಅಂತ ಆದಾಗ ಅದು ಈ ದೇವತಾ ಸ್ತ್ರೀಯರನ್ನ ಹೇಳುವಾಗ ಮತಿ ಶಬ್ದ ಹೇಗೆ ಸ್ತ್ರೀಲಿಂಗನ, ಸ್ತ್ರೀಲಿಂಗವಾದ ಪತಿ ಶಬ್ದದಂತನೇ ಇರುವ ಮತಿ ಶಬ್ದ ನಮ್ಗೆ ಗೊತ್ತಿದೆ. ಹಾಗೇನೆ ಪತಿ ಶಬ್ದವೂ ಕೂಡ ಸ್ತ್ರೀಯರಾದ ದೇವತೆಗಳನ್ನು ಹೇಳಬಲ್ಲದು. ರಾಷ್ಟ್ರಪತಿ ಅನ್ನೋ ಶಬ್ದ ರಾಷ್ಟ್ರಪತಿ ಪದದಲ್ಲಿರುವಂತಹ ಮಹಿಳೆಯನ್ನು ಹೇಳ್ತದಲ್ಲ, ಹಾಗೇನೆ ಪತಿ ಶಬ್ದವೂ ಕೂಡ ಸ್ತ್ರೀಲಿಂಗವೇ ಆಗಲಿ ಪುಲ್ಲಿಂಗವೇ ಆಗಲಿ ವೇದಾಭಿಮಾನ್ಯರಾದಂಥ ಎಲ್ಲ ದೇವತೆಗಳನ್ನು ಹೇಳ್ತದೆ, ಮತ್ತೆ ಅದರ ಅರ್ಥರೂಪರಾದಂತಹ ದೇವತೆಗಳನ್ನು ಹೇಳ್ತದೆ. ಮಾತರಂ ಪಿತರಂ ಚ ಸರಸ್ವತೀಂ ಬ್ರಹ್ಮಾಣಂ ಚ, ಅಷ್ಟು ಮಾತ್ರ ಅಲ್ಲ, ಉಳಿದೆಲ್ಲ ದೇವತೆಗಳು ಕೂಡ ಸಾಕಮೇವ ಒಟ್ಟಿಗೆ ಅವರೆಲ್ಲರನ್ನೂ ಸೃಷ್ಟಿಸಿದೆ. ಗಂಡ ಹೆಂಡಂದಿರನ್ನು ಯಾವತ್ತೂ ಒಟ್ಟೊಟ್ಟಿಗೆ ಸೃಷ್ಟಿಸಿದೆ. ದೇವಾ ಸಜಾಯ ಮುಚ್ಚಂತೆ, ಎಲ್ಲಾ ದೇವತೆಗಳು ಕೂಡ ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ, ಮತ್ತೆ ಸಪತ್ನೀಕರಾಗಿ ಮುಕ್ತಿ ಭಾಜನರಾಗ್ತಾರೆ ಅವರು. ಆದ್ರಿಂದ ಅವರನ್ನು ನೀನು ಒಟ್ಟಿಗೆ ಸೃಷ್ಟಿಸಿದೆ ಅಂತ ಅರ್ಥ. ಸಾಕಂ ಅನ್ನೋದಕ್ಕೆ ಆ ಅರ್ಥ. ಸ್ವಾಯಾಹ ಸ್ವಕೀಯಾಯಾಹ ತನ್ವಹ, ನಿನ್ನ ಅವಿಕಾರವಾದ ಶರೀರದಿಂದ ಅಥವಾ ಪ್ರಕೃತೇ ಅಜನಯಥಾಹ ನೀನು ಹುಟ್ಟಿಸಿದೆ. ತ್ವಂ ಧೇನೂನ ವಿಶುದ್ಧಿಸಿ, ನೀನು ಶಾಸ್ತ್ರಗಳ ನಿಧಿಯಾಗಿದ್ದೆ. ಇಲ್ಲಿ ಯತ್ ಅಂದ್ರೆ ನಾನು ಜ್ಞಾನಸ್ವರೂಪ ಅಂತ ಅರ್ಥ ಮಾಡಿದ್ನಲ್ಲ, ಅದಲ್ಲದೆ ಯತ್ ಯಾವ ಕಾರಣದಿಂದ ಹೀಗೊಂದು ಅರ್ಥ ಮಾಡಬಹುದು, ಮಾಡಬಾರ್ದಂತ ಏನಿಲ್ಲ. ಈ ಒಂದೆರಡು ಮಂತ್ರಗಳ ಹಿಂದೆ ಯತ್ ಅಂದ್ರೆ ಯಾವ ಕಾರಣದಿಂದ ಅಂತ ಅರ್ಥ ಮಾಡ್ಲಿಕ್ಕೆ ಅವಕಾಶವೇ ಇರಲಿಲ್ಲ. ಅದರಿಂದ ಜ್ಞಾನಸ್ವರೂಪ ಅಂತಾನೆ ಅನಿವಾರ್ಯವಾಗಿ ಅರ್ಥ ಮಾಡಬೇಕಾಗಿತ್ತು. ಇಲ್ಲಿ ಯತ್ ಯಾವ ಕಾರಣದಿಂದ, ಅಜನಯಥಾಹ ನೀನು ಹುಟ್ಟಿಸಿದ್ದೀಯೋ, ತತ್ ಆ ಕಾರಣದಿಂದ, ಧೇನುನ ವಿಶುದ್ಧಿಸಿ ನೀನು ಎಲ್ಲ ಶಾಸ್ತ್ರಗಳ ತವರು ಮನೆಯಾಗಿದ್ದೆ, ನೀನು ಸರ್ವಜ್ಞನಾಗಿದ್ದೆ. ಈ ಎಲ್ಲಾ ಮಹಾಕಾರ್ಯಗಳನ್ನು ನೀನು ಮಾಡಿರುವುದರಿಂದ ನೀನು ಸರ್ವಜ್ಞ ಅನ್ನುವುದನ್ನ ನಾನು ತಿಳ್ಕೋತೇನೆ ಅಂತ ಅರ್ಥ. ಸ್ಥಾಪಯತಿ ಸರ್ವಾಣಿ ತತ್ವಾನಿ ಸ್ವಸ್ವಸ್ಥಾನೇಶು ಅನುರೂಪೋಯಂ ಇತಿ ಸ್ಥಾನು ಶಬ್ದಾರ್ಥ. ಸರ್ವಾಣಿ ತತ್ವಾನಿ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಇತ್ಯಾದಿ ಎಲ್ಲಾ ತತ್ವಗಳು, ತತ್ವಾಭಿಮಾನಿ ದೇವತೆಗಳನ್ನ ಸ್ವಸ್ವಸ್ಥಾನೇಶು ಅವರವರ ಸ್ಥಾನಗಳಲ್ಲಿ ಹುಟ್ಟಿಸಿ ನೀನು ಸ್ಥಾಪಿಸ್ತೀ. ಹೀಗೆ ಸ್ಥಾಪಿಸುವುದರಿಂದ ಸ್ಥ, ಅನುರೂಪನಾದ್ರಿಂದ ಸ್ಥಾನ. ಈ ಅರ್ಥ ಮಾತರಂ ಪಿತರಂ ಚ ಅನ್ನೋದ್ರಿಂದ ಗೊತ್ತಾಗಿದೆ. ಮಾತರಂ ಪಿತರಂ ಚ ಅಜನಯಥಾಹ, ತಾಯಿ ತಂದೆಯರನ್ನು ನೀನು ಹುಟ್ಟಿಸಿದೆ ಅನ್ನೋ ಶಬ್ದದಿಂದ ಗೊತ್ತಾಗ್ತದೆ. ಇದಿಷ್ಟು ನಾವಲ್ಲಿ ತಿಳ್ಕೊಳ್ಬೇಕಾದಂತಹ ಸಂಗತಿ. ಚತುರ್ಮುಖ ಮತ್ತು ಈ ಸರಸ್ವತಿಯರು ಮುಖ್ಯವಾಗಿ ಏನಿದ್ದಾರಲ್ಲ, ಇವರು ಈ ಜಗತ್ತಿನ ತಂದೆ ತಾಯಂದರು. ಅದರ ಕುರಿತಾಗಿ ಹಿಂದೆ ಕೆಲವು ಉಲ್ಲೇಖಗಳನ್ನು ನಾವು ನೋಡಿದ್ದೇವೆ, ಹಿಂದಿನ ಕೆಲವು ಭಾಗಗಳಲ್ಲಿ. ಈಗ ಮತ್ತೊಂದು ಬಾರಿ ಅದನ್ನ ನೋಡೋಣ. ಭಾಗವತ 11ನೇ ಸ್ಕಂದ 12ನೇ ಅಧ್ಯಾಯ ಅಲ್ಲಿ 24, 21 ಇತ್ಯಾದಿ ಕೆಲವು ಶ್ಲೋಕಗಳಲ್ಲಿ ಹೀಗೆ ಆ ಚತುರ್ಮುಖನ ಕುರಿತಾಗಿ ಯಾವ ಥರದ ಸೃಷ್ಟಿಕರ್ತೃತ್ವ ಒಂದು ಅಂತ ಅನ್ನೋದ್ರ ಬಗ್ಗೆ ನಮಗೆ ವರ್ಣನೆ ಕಂಡು ಬರ್ತದೆ. ಯಸ್ಮಿನ್ ನಿಜಂ ಪ್ರೋತಮ ಶೇಷಮೋತಂ ಪಟೇ ಯಥಾ ತಂತು ವಿತಾನ ಸಂಸ್ಥಾ ಯಯೇಷ ಸಂಸಾರ ತರುಃ ಪುರಾಣಃ ಕರ್ಮಾತ್ಮಕ ಪುಷ್ಪ ಫಲೇ ಪ್ರಸೂತೆ ದ್ವೇಯಸ್ಯ ಭೂಜೆ ಶತಮೂಲ ತ್ರಿನಾಲ. ಜಗತ್ತೆಂಬ ವೃಕ್ಷ, ಅದಕ್ಕೆ ಸರಸ್ವತಿ ಮತ್ತು ಚತುರ್ಮುಖ ಬ್ರಹ್ಮರು ಮಣ್ಣು ಮತ್ತು ನೀರಿನಂತೆ ಅದರ ಮೂಲರು. 100 ಅಸಂಖ್ಯ ಕರ್ಮಗಳಿವೆ ನಮ್ಮದು, ಅವೇ ಅದಕ್ಕೆ ಬೇರು. ಅಹಂಕಾರ, ಬುದ್ಧಿ, ಮನಸ್ಸು ಇದರ ಅಭಿಮಾನಿಗಳಾದಂತಹ ರುದ್ರ, ಇಂದ್ರ, ಚಂದ್ರ ಮೊದಲಾದವರು ಅದರ ಕಾಂಡ. ಪಂಚಭೂತಗಳು ಅದರ ಕವಲುಗಳು. ಶಬ್ದಾದಿ ಪಂಚ ವಿಷಯಗಳನ್ನ ನಮಗೆ ತಿಳಿಸುವಂಥವು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇವೇ 11 ಶಾಖೆಗಳು. ಪ್ರವೃತ್ತಿ ಕರ್ಮ ಮತ್ತೆ ನಿವೃತ್ತಿ ಕರ್ಮ ಇದನ್ನು ಮಾಡುವಂತಹ 2 ಹಕ್ಕಿಗಳು.
ಪ್ರವೃತ್ತಿ ಕರ್ಮವನ್ನು ಮಾಡುವಂತಹ ಸಂಸಾರಿ, ನಿವೃತ್ತಿ ಕರ್ಮವನ್ನು ಮಾಡುವಂತಹ ಮುಮುಕ್ಷು, ಮೋಕ್ಷೇಚ್ಛು, ಇಬ್ರು ಕೂಡ ಇಲ್ಲಿ ಗೂಡು ಕಟ್ಟಿಕೊಂಡಿದ್ದಾರೆ. ಇಬ್ರು ಹಕ್ಕಿಗಳು. ಅವರಿಗೆ ಪುಣ್ಯ ಪಾಪಗಳೆಂಬ 2 ರೆಕ್ಕೆಗಳಿವೆ. ಇದು ವಿಷ್ಣು ಅಂದ್ರೆ ಖಂ, ಆಕಾಶ. ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ಅವನು ಸಕಲ ಸುಖಾತ್ಮಕನಾದ ಪರಮಾತ್ಮನನ್ನ ಈ ವೃಕ್ಷ ಆಶ್ರಯಿಸಿದೆ. ಜಗದ್ವೃಕ್ಷಸ್ಯ 2 ಬೀಜೆ. ಜಗತ್ತೆಂಬ ವೃಕ್ಷಕ್ಕೆ 2 ಬೀಜಗಳಂತೆ. ಭಾಗವತ್ ತಾತ್ಪರ್ಯ. ಬ್ರಹ್ಮಾಚೇವ ಸರಸ್ವತಿ, ಬ್ರಹ್ಮ ಮತ್ತು ಸರಸ್ವತಿ ಇಬ್ರು ಕೂಡ. ಮನಸ್ಸು, ಬುದ್ಧಿ, ಅಹಂಕಾರದ ಅಭಿಮಾನಿಗಳು ಅದರ ಕಾಂಡಗಳು. ಮನೋಬುದ್ಧಿರ ಅಹಂಕೃತಿ 4 ಸಮುದ್ದಿಷ್ಟಾಹ. ಮತ್ತೊಂದು ಕಡೆ ಅಲ್ಲೇ ಭಾಗವತ್ ತಾತ್ಪರ್ಯದಲ್ಲಿ ಬೀಜಭೂತವು ಅಪಿಶ್ಯಸ್ಯ ಬ್ರಹ್ಮಾಚೇವ ಸರಸ್ವತಿ. ಜಗತ್ತಿಗೆ ಸರಸ್ವತಿ ಮತ್ತೆ ಬ್ರಹ್ಮ ಇಬ್ರು ಕೂಡ ಬೀಜದಂತೆ ಇದ್ದಾರೆ. ತತ್ರ ಪಿದಕವದ್ ಬ್ರಹ್ಮ ಮೃದ್ವತ್ಸಾಪಿ ಸರಸ್ವತಿ. ಚತುರ್ಮುಖ ಬ್ರಹ್ಮ ನೀರಿನಂತೆ ಇದ್ದಾನೆ, ಸರಸ್ವತಿ ಮಣ್ಣಿನಂತೆ ಇದ್ದಾಳೆ. ನೀರಿಲ್ಲದೆ ಹೋದ್ರೆ ಮಣ್ಣು ಧೂಳಾಗಿ ಎಲ್ಲ ಹಾರಿ ಹೋಗ್ಬಿಡ್ತದೆ. ನೀರು ಮಣ್ಣನ್ನು ಯಾವತ್ತೂ ಕೂಡ ಹಿಡಿದಿಡಬೇಕು. ಹಾಗೆಯೇ ಜಗತ್ತೆಂಬ ವೃಕ್ಷಕ್ಕೆ ಈ ಚತುರ್ಮುಖ ಬ್ರಹ್ಮ ನೀರಿನಂತೆ ಇದ್ದಾನೆ, ಸರಸ್ವತಿ ದೇವಿ ಅದಕ್ಕೆ ಮಣ್ಣಿನಂತೆ ಇದ್ದಾಳೆ. ಚತುರ್ಮುಖ ಬ್ರಹ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಅದೇ ಭಾಗದಲ್ಲಿ. ಶಬ್ದ ನಿರ್ಣಯ ಅಂತ ಒಂದು ಭಾಗವನ್ನು ಉದ್ಧರಿಸ್ತಾರೆ. ಚತುರ್ಮುಖ ಬ್ರಹ್ಮ ಮತ್ತೆ ಸರಸ್ವತಿ ಪ್ರಾಣ ಭಾರತೀಯರ ಮಹಿಮಾ ಎಂಥದ್ದು. ಅವರು ಅಜ್ಞಾನಾಂ ಪತಿಗಳು. ಭಗವಂತ ಬೆಳಕಿಗೆ ತಂದ ಶಾಸ್ತ್ರಗಳ ಅಭಿಮಾನಿ ದೇವತೆಗಳು ಮತ್ತು ಅವರ ಅರ್ಥರೂಪರವರು. ವರ್ಣಸ್ಥೋ ವರ್ಣನಾಮಾಸೋ ಸ್ವರಸ್ಥ ಸ್ವರನಾಮಕಃ. ಚತುರ್ಮುಖ ಬ್ರಹ್ಮ ಅಕಾರಾದಿ ವರ್ಣಗಳಲ್ಲಿ ಇದ್ದಾನೆ. ಆಯಾ ನಾಮಗಳಿಂದ ಈ ಇತ್ಯಾದಿ ಶಬ್ದಗಳಿಂದ ಅವನು ಕರೆಸ್ಕೊಂಡಿದ್ದಾನೆ. ಅದ್ರಲ್ಲಿ ಅಕಾರ ಒಂದನ್ನು ಬಿಟ್ಟು, ಅಕಾರಕ್ಕೆ ಅವನು ಅಭಿಮಾನಿ. ಅಕಾರದಿಂದ ವಾಚ್ಯ ಅಲ್ಲ, ಅಕಾರದಿಂದ ವಾಚ್ಯನಾದವನು ಭಗವಂತ ಮಾತ್ರ. ಅಕಾರಕ್ಕೆ ಅವನು ಅಭಿಮಾನಿ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅದು ಸ್ಪಷ್ಟ ಇದೆ. ಉಳಿದೆಲ್ಲ ವರ್ಣಗಳಿಂದ ಅವನು ವಾಚ್ಯ, ಆ ನಾಮವುಳ್ಳವನಾಗಿದ್ದಾನೆ. ಸ್ವರಗಳಲ್ಲಿದ್ದು ಸ್ವರ ಎಂಬ ಶಬ್ದದಿಂದ ಕರೆಸ್ಕೋತಾನೆ. ಮನಸ್ಸಿನಲ್ಲಿದ್ದು ಮನಸ್ಸೆಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಚಕ್ಷುರಾದಿ ಇಂದ್ರಿಯಗಳಲ್ಲಿದ್ದಾನೆ, ಚಕ್ಷುರಾದಿ ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ. ಹೀಗೆ ಎಲ್ಲ ನಾಮಗಳು ಅವನಿಗೆ ಸಲ್ಲುತ್ತವೆ. ಆದ್ರಿಂದ ಎಲ್ಲ ಶಾಸ್ತ್ರಗಳ ಪತಿ ಅವನು, ಆ ಚತುರ್ಮುಖ ಪ್ರಾಣ. ಇವರಿಬ್ರು ಕೂಡ. ಆದರೂ ಅವನಿಗಿಂತ ಮುಖ್ಯವಾಗಿ ಭಗವಂತನಿಗೆ ಆ ನಾಮಗಳೆಲ್ಲ ಸಲ್ಲುತ್ತವೆ. ಏವಮಸ್ಯ ಉಪಚಾರೇಣ ವಿಷ್ಣೋ ಸಾಕ್ಷಾತ್ತು ಮುಖ್ಯತಃ. ಚತುರ್ಮುಖನಿಗೆ, ಪ್ರಾಣನಿಗೆ ಮುಖ್ಯವಾಗಿ ಪರಮಾತ್ಮನಿಗೆ ಎಲ್ಲ ಶಬ್ದಗಳು ಸಲ್ಲುತ್ತವೆ. ಇದು ಆ ಚತುರ್ಮುಖ ಪ್ರಾಣರು ಶಾಸ್ತ್ರಗಳ ಪತಿಗಳು, ಶಾಸ್ತ್ರಗಳ ನದರು ಅಂತಂದಾಗ ಹೇಗೆ ಅವರು ಶಾಸ್ತ್ರಗಳ ಅಧಿಪತಿಗಳು ಅಂತನ್ನೋದನ್ನು ನಾವು ಯಾವತ್ತೂ ಕೂಡ ಅನುಸಂಧಾನಕ್ಕೆ ತಂದುಕೋಬೇಕು. ಇದಿಷ್ಟು ಭಗವಂತ ಅವನು ಸ್ಥಾನವಾಗಿದ್ದಾನೆ ಅಂದ್ರೆ ಜಗತ್ತಿನ ಎಲ್ಲ ದೇವತೆಗಳನ್ನ, ಎಲ್ಲ ಜೀವಿಗಳನ್ನ ಅವರವರ ಸ್ಥಾನದಲ್ಲಿ ಅವನು ಇಟ್ಟಿದ್ದಾನೆ. ಇಟ್ಟು ಅವರನ್ನು ಮುನ್ನಡೆಸ್ತಾನೆ ಮತ್ತು ಅನುರೂಪನೂ ಆಗಿದ್ದಾನೆ. ಈ ಒಂದು ಅರ್ಥವನ್ನ ಮಾತರಂ ಪಿತರಂ ಅಜನಯಥಾಹ ಅನ್ನೋದ್ರಲ್ಲಿ ನಾವು ನೋಡಿದ್ದೇವೆ. ಮುಂದೆ ಬೇರೆ ಬೇರೆ ಕಡೆ ಈ ಸ್ಥಾನವನ್ನು ಶಬ್ದಕ್ಕೆ ಏನು ಅರ್ಥ ಬಂದಿದೆ ಅಂತ ನೋಡೋಣ. ಗೋವಿಂದಾಚಾರ್ಯ ಹೇಳುವಂತೆ ಸ್ಥಿರತ್ವಾತ್ ಸ್ಥಾನ, ಸ್ಥಿರ ಆದ್ರಿಂದ ಅವನ ಪದವಿಯಲ್ಲಿ ಅವನು ಸ್ಥಿರ, ಆದ್ರಿಂದ ಅವನು ಸ್ಥಾನವಾಗಿದ್ದಾನೆ. ಅಣುವಾದ ಜೀವರಲ್ಲಿ ಅಣುಷು ಜೀವೇಶು ತಿಷ್ಠನ್ ಅಣೋರಣೀಯಾನ್. ಜೀವಸ್ವರೂಪವೇ ಬಹಳ ಅಣು. ಕುದುರೆ ಬಾಲವನ್ನು ಕತ್ತರಿಸಿದರೆ ಅದರ ಒಂದು ಸೂಕ್ಷ್ಮ ಭಾಗ ಎಷ್ಟಾಗ್ತದೋ ಅಷ್ಟು ಸೂಕ್ಷ್ಮವಾದಂತೆ, ಅಷ್ಟು ಸೂಕ್ಷ್ಮವಾದ ಜೀವನಲ್ಲಿ ಇವನು ಅಣುವಾಗಿದ್ದಾನೆ. ಮತ್ತು ಸ್ಥಾನ ಅಂತ ಕರೆಸ್ಕೊಂಡಿರುವಂತಹ ರುದ್ರನಲ್ಲಿ ಇವನಿದ್ದು ಆ ರುದ್ರನಿಗೆ ಸ್ಥಾನತ್ವವನ್ನು ಕೊಟ್ಟವನೇ ಅವನು. ಸ್ಥಾನೋಹ ಸ್ಥಾನತಾಂ ಪ್ರಾದಾತ್ ಅಂತ ಭಾಗವತ್ ತಾತ್ಪರ್ಯದಲ್ಲಿದೆ. ಇದು ಆ ಸ್ಥಾನ ಅನ್ನೋ ಶಬ್ದದ ಅರ್ಥ.
ಸಗ್ರಿ ರಾಘವೇಂದ್ರಾಚಾರ್ಯರ ಸಂಗ್ರಹದಲ್ಲಿ ಅಲ್ಲಿ ಕೂಡ ನಿರ್ವಿಕಾರ ಅನ್ನೋ ಅರ್ಥ ಕಂಡು ಬರ್ತದೆ. ನಿರ್ವಿಕಾರ ಸಂತಿಷ್ಠತಿ, ಹೀಗೆ ಷ್ಠಾ ಧಾತುವಿಗೆ ಸ್ಥಾಣು ಮುಂದೆ ಒಂದು ಣ್ಣು ಅಂತ ಒಂದು ಪ್ರತ್ಯಯವನ್ನು ಹೇಳ್ತಾರೆ ವ್ಯಾಕರಣದಲ್ಲಿ. ಆ ದೃಷ್ಟಿಯಿಂದ ಸ್ಥಾಣು ಅಂತ ಹೀಗೆ ಶಬ್ದ ನಿಷ್ಪನ್ನವಾಗಿದೆ. ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ ಅಂತ ಭಗವದ್ಗೀತಾದಲ್ಲಿ 2ನೇ ಅಧ್ಯಾಯ ಅಲ್ಲಿ ಕಂಡು ಬರ್ತದೆ ಆ ಮಾತು. ಸ್ಥಾಣುವಾದರೂ ಕೂಡ, ನಿರ್ವಿಕಾರನಾದರೂ ಕೂಡ ಅವನು ಈ ಜಗತ್ತಿಗೆ ಕರ್ತೃವಾಗಿದ್ದಾನೆ. ಯಸ್ಥಾಣೋಹ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ. ಇದು ಭಾಗವತ ತಾತ್ಪರ್ಯದ ಬ್ರಹ್ಮಪುರಾಣದ ಮಾತು. 1ನೇ ಸ್ಕಂಧ 3ನೇ ಅಧ್ಯಾಯ 6ನೇ ಶ್ಲೋಕ. ಈಶ್ವರ ಸ್ಥಾಣುವಿನಂತೆ ಒಂದು ಮೋಟು ಮರದಂತೆ ಕೂತ್ಕೊಂಡು ಯಾವತ್ತೂ ತಪಸ್ ಮಾಡ್ತಾ ಇರ್ತಾನೆ. ಸ್ಥಾಣು ಅಂದ್ರೆ ಒಂದು ಕಂಬ, ಮೋಟು ಮರ ಅಂತನೂ ಅರ್ಥ ಇದೆ. ಈಶ್ವರ ಹಾಗೆ ಇದ್ದದ್ದು ಯಾರಿಂದ ಇರ್ಲಿಕ್ಕೆ ಸಾಧ್ಯ ಆಯಿತು? ಆ ಈಶ್ವರನಿಗೆ ಅದನ್ನು ಕಲಿಸಿದವನೇ ಭಗವಂತ ಅಂತ. ಸ್ಥಾಣತ್ವವನ್ನ ಶಿಕ್ಷಿಸಿದವನು, ಉಪದೇಶಿಸಿದವನು ಈ ಭಗವಂತನೇ. ತಿಷ್ಠಂತಿ ಭೂತಾನಿ ಅಸ್ಮಿನ್ನಿತಿ ಸ್ಥಾಣು. ಎಲ್ಲ ಭೂತಗಳು ಕೂಡ ಇವನಲ್ಲಿ ಸ್ಥಿರವಾಗಿರುವುದರಿಂದ ಇವನನ್ನೇ ಸ್ಥಾಣು ಅಂತ ಹೇಳ್ತಾರೆ. ಲಕ್ಷಾಲಂಕಾರದಲ್ಲಿ ಸ್ಥಿರ ಆದಂತ ಸ್ಥಾಣು ಅಂತ ಅಷ್ಟೇ ಅರ್ಥ ಹೇಳಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಕೂಡ ಸ್ಥಿರನಾಗಿರುವುದರಿಂದ ಅವನು ಸ್ಥಾಣು ಅನ್ನೋ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ದೃಢವಾದ ಅನುಗ್ರಹ ಇದ್ದವನು, ತುಂಬಾ ಸುಂದರವಾದಂತಹ ಅರ್ಥ ಇದು. ದೃಢವಾಗಿ ಯಾವತ್ತೂ ವಿಚಲಿತವಾಗದ ಅನುಗ್ರಹ ಉಂಟು ನಮಗೆ, ಅಂತ ಅನುಗ್ರಹವನ್ನು ಮಾಡುವವನು. ಎಲ್ಲ ಅನಿಷ್ಟಗಳನ್ನ ಶಮನ ಮಾಡಿ ಅಂತ ಅನುಗ್ರಹ ಮಾಡ್ತಾನೆ. ಯದ್ದುರ್ಲಭಂ ಯದಪ್ರಾಪ್ಯಂ ಮನಸೋ ಯದ ಗೋಚರಂ ತದಸ್ಯ ಪ್ರಾರ್ಥಿತಂ ಧ್ಯಾತಃ ದದಾತಿ ಮಧುಸೂದನಃ. ವಿಷ್ಣು ಧರ್ಮ ಅನ್ನೋ ಪುರಾಣದ ಒಂದು ಮಾತನ್ನು ಹೇಳ್ತಾರೆ. ನಮಗೆ ಯಾವುದು ದುರ್ಲಭವಾಗಿದೆಯೋ ಅಂಥದ್ದೆಲ್ಲವನ್ನೂ ಕೊಡ್ತಾನೆ ಭಗವಂತ. ಸ್ಥಾಣು ಶಬ್ದಕ್ಕೆ ಒಂದು ನಿರ್ವಚನವನ್ನು ಪರಾಶರ ಭಟ್ಟರು ತಮ್ಮದೇ ಆದ ಶೈಲಿಯಲ್ಲಿ ಹೇಳ್ತಾರೆ. ಸಂಶಮಯ್ಯ ಅಶಿವಂ ಸರ್ವಂ ಮಿಶ್ರಾಣ್ಯಾಪಿ ಶಿವಂ ಬಹು ಸ್ವಯಂ ನ ವಿಶ್ರಾಮಿತಿಯ ಸಹ ಸ್ಥಾಣು ಪ್ರಕೀರ್ತಿತಃ. ನಮ್ಮ ಎಲ್ಲ ಅಮಂಗಲಗಳನ್ನು ಪರಿಹರಿಸ್ತಾನೆ, ಮತ್ತೆ ಶಿವವನ್ನು ಕೊಡ್ತಾನೆ, ಮಂಗಳವನ್ನು ಕೊಡ್ತಾನೆ ನಮಗೆ. ಇಷ್ಟೆಲ್ಲ ಕೊಟ್ಟರೂ ಕೂಡ ಅವನಿಗೇನು ದಣಿವಿಲ್ಲ. ಭಗವಂತನ ಕಾರ್ಯಗಳನ್ನೆಲ್ಲ ಮಾಡಿಕೊಟ್ಟ ಮೇಲೆ ಅವನಿಗೇನಾದ್ರು ದಣಿವಾಯ್ತು, ಭಕ್ತರ ಕಾರ್ಯಗಳನ್ನೆಲ್ಲ ಮಾಡಿಕೊಟ್ಟ ಮೇಲೆ ಅವನಿಗೇನಾದ್ರು ದಣಿವಾಯ್ತಾ? ಏನೂ ಆಗಿಲ್ಲ. ಹಾಗೆಯೇ ಸ್ಥಿರವಾಗಿ ನಿರ್ವಿಕಾರನಾಗಿ ಅವನಿದ್ದಾನೆ, ಅವನಿಗೇನೂ ಅದರಿಂದ ದಣಿವಾಗಿಲ್ಲ. ಆದ್ರಿಂದ ಆತ ಸ್ಥಾಣು ಅಂತ ತುಂಬಾ ಸುಂದರವಾದಂತಹ ಅರ್ಥವನ್ನು ಅವ್ರು ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನ ಇದಾಯ್ತು. ಸತ್ಯಸುಂದರ ವ್ಯಾಖ್ಯಾನದಲ್ಲೂ ಕೂಡ ಎಲ್ಲಾ ಕಡೆ ಇರುವಂಥವನು, ಸೂಕ್ಷ್ಮವಾಗಿರುವಂಥವನು, ಮತ್ತೆ ಸರ್ವತ್ರ ಇರುವಂಥವನು ಅನ್ನುವಂತಹ ಅರ್ಥವನ್ನ, ಶಿವನಲ್ಲಿ ಅಂತರ್ಯಾಮಿಯಾಗಿರುವನು ಅನ್ನೋ ಅರ್ಥವನ್ನೇ ವರ್ಣಿಸ್ತಾರೆ. ಹೀಗೆ ಸ್ಥಾನ ಅನ್ನೋ ಅರ್ಥವನ್ನು ಹೇಳಿದ್ದೇವೆ. ಅದರ ಅರ್ಥವನ್ನ ವಿವರಣೆ ಮಾಡುವಂತಹ ವೇದ ಮಂತ್ರದ ಅರ್ಥವನ್ನು ಕೂಡ ನಾವು ಇವತ್ತು ಕೇಳಿದ್ದೇವೆ. ಇವತ್ತು ಗುರುಗಳಾದಂತಹ ಪರಮ ಪೂಜ್ಯ ಸ್ವಾಮಿಗಳ, ಪೇಜಾವರ ಸ್ವಾಮಿಗಳ ಆರಾಧನಾ ಮೊದಲನೇ ಸಮಾರಾಧನದ ದಿವಸ. ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ, ನಿರ್ಬಂಧ ಇರುವುದರಿಂದ, ಹೆಚ್ಚು ಜನ ಸೇರಬಾರದಂತ ನಿರ್ಬಂಧ ಇರೋದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರೆ ಅವರೇ ಪ್ರತಿಷ್ಠಾಪನೆ ಮಾಡಿದಂತಹ ಈ ಒಂದು ಮಠದಲ್ಲಿ ಅವರೇ ಕಲಿಸಿದಂತಹ 4 ಅಕ್ಷರಗಳನ್ನ ಅವರ ನೆನಪಿನಲ್ಲಿ ಭಗವಂತನ ಎದುರಿಗೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಆಯ್ತು. ಅಲ್ಲಿ ಹೋಗಿದ್ರೆ ಈ ಅವಕಾಶ ಆಗ್ತಿರ್ಲಿಲ್ಲೇನೋ. ಗುರುಗಳ ವೃಂದಾವನ ದರ್ಶನ, ಉಳಿದೆಲ್ಲ ಕಾರ್ಯಕ್ರಮಗಳು, ಗುರು ಹಿರಿಯರ ದರ್ಶನ ಇಷ್ಟೇ ಆಗ್ತಿತ್ತೇನೋ. ಆಗ ಇಲ್ಲಿ ಬಂದದ್ರಿಂದ, ಇಲ್ಲಿ ಈ ಮಠದಲ್ಲಿ ಈ ಮಾತುಗಳನ್ನು ಕೂಡ
ಈ ಒಂದು ಪ್ರವಚನವನ್ನ ಇಲ್ಲಿ ಮಾಡಿ ಅವರ ಅಂತರ್ಯಾಮಿ ಆದಂತಹ ಭಗವಂತನಿಗೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಆಯಿತು. ಅದರಿಂದ ಆದದ್ದೆಲ್ಲ ಒಳಿತೇ ಆಯಿತು. ಇಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನ ಆ ಗುರುಗಳ ಅಂತರ್ಯಾಮಿ ಆದಂತಹ ಅವರು ಕೂಡ ಭಗವಂತನ ಒಂದು ತನು. ಅವರು ದೃಷ್ಟಿ ಸ್ವತಾಂ ದರ್ಶನೇತ್ತು ಭಗವತ್ ತನು ನಾಮ್ ಅಂತ ಭಾಗವತ ತಾತ್ಪರ್ಯ ಹೇಳಿದಂತೆ, ಭಾಗವತ ಹೇಳುವಂತೆ ನಿನ್ನ ತನುಗಳಾದ ಎಲ್ಲ ಜ್ಞಾನಿಗಳನ್ನು ನೋಡುವಂತಹ ಶಕ್ತಿ ನನಗಿರ್ಲಿ, ಕಣ್ಣು ಅಂಕಾಗಿ ಮೀಸಲಾಗಿರ್ಲಿ ಅಂತ ಹೇಳಿದ್ದಾರೆ. ಹೀಗೆ ಆ ಗುರುಗಳ ಅಂತರ್ಯಾಮಿ ಆದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಆ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಇಲ್ಲಿಗೆ ಇದು ಸಮಾಪ್ತಿಯನ್ನು ಕೂಡ ಕಂಡಿದೆ.